ಮಾರ್ಕಿಂಗ್ ಕರೆಕ್ಟ್ ಐತೆ, ಮಾರ್ಕಿಂಗ್ ಕರೆಕ್ಟ್ ಐತೆ ಅಂತ ಹೇಳಿ ನೋಡ್ರಿ ನೈಋತ್ಯದು ಓಕೆ ರೀ. ಬ್ರಹ್ಮಸ್ಥಾನ, ಇದು ಬ್ರಹ್ಮಸ್ಥಾನ ನೋಡ್ರಿ, ಕಾಲಂ ಬರಲ್ಲ ಏನು ಬರಲ್ಲ ಐತ್ರ. ಬ್ರಹ್ಮಸ್ಥಾನ ಕರೆಕ್ಟ್ ಐತೆ ಅಂತ ಓಕೆ ರೀ. 13 ರೀ ನೋಡ ಹಾಂ. ಈಗ ನಮ್ಮ ಮಾರ್ಕಿಂಗ್ ಏನು ಸಮಸ್ಯೆ ಇಲ್ಲ, ನಿಮ್ದಿರೋದು ಭೂದೋಷದ ಸಮಸ್ಯೆ. ಬ್ರಹ್ಮಸ್ಥಾನ ಮುಖಿ ಐತಿ, ಎಲ್ಲ ಐತಿ, ಈಗ ಇರೋದು ಭೂದೋಷದಷ್ಟ ಸಮಸ್ಯೆ, ಬೇರೆ ಏನೇನೋ ಸಮಸ್ಯೆ ಇಲ್ಲ ನೋಡ್ರಿ. ಭೂದೋಷದ ಪರಿಹಾರ ಏನು ಮಾಡ್ಕೊಂತೀರ ಮಾಡ್ಕೊರಿ. ಈಗಿನ ಪ್ಲೇನ್ ಆದ್ಮೇಲೆ ಮಾಡ್ಕೊತಿರೋ, ಇನ್ನು ಲಾಸ್ಟ್ ಮೂಮೆಂಟ್ನಾಗ ಮಾಡ್ಕೊತೀರ ಮಾಡ್ಕೊರಿ. ಹಾಂ ಪೂರ್ತಿ ಅಂದರೆ ಪೂರ್ವದ ಸ್ಲಾಬ್ ಹಾಕೋರೊಳಗೆ ಆಗ್ಬೇಕು ಅದ. ಹಾಂ ಇದು ಮತ್ತು ನೋಡ್ರಿ ಈಶಾನ್ಯಾಗ ನೋಡ್ತೀನಿ ನೋಡ್ರಿ, ಈಶಾನ್ಯ ಮಾಡ್ಕೊತೀವಿ. ಈಗ ನಿಮ್ದು ಈ ಪಾಯಿಂಟ್ ಏನೈತಲ್ಲ ರೀ, ಈ ಪಾಯಿಂಟ್ನಾಗ ನಿಮ್ಮದು ಅಲ್ಲಿಂದ ಹಿಡಿದು ಇಲ್ಲಿ ತಕ್ಕನ ಭೂದೇಶ ಸಮಸ್ಯೆ ತೋರ್ಸಕ್ತಾರೆ. ಅವತ್ತೇನೋ ಹೇಳಿದ್ರಲ್ಲ ನೀವು, ಬೇಕ್ರೆ ಅಷ್ಟು ಸರಿ ಮಾಡ್ಕೊರಿ. ಇಲ್ಲೆಲ್ಲ ಓಕೆ ಐತೆ ನೋಡ್ರಿ. ಇದು ಮಾಡಿ ಫಸ್ಟಿಗೆ ಇದು ಥರ ತೆಗಿಬೇಕು ರೀ, ಶೇನ್ ಮುಲ್ಲಿದೆ ಇದ್ರಿ, ಫಸ್ಟ್ನೇ ತೆಗೆದಿದ್ರಿ. ಇದಾದ್ಮೇಲೆ ಇದು ರೀ ಹಿಂಗೆ ಈ ಲೈನ್ ಹೋಗ್ಬೇಕು, ಮತ್ತು ಇಲ್ಲಿಂದ ಹಿಂಗೆ ಹೋಗ್ಬೇಕು, ಆಮೇಲೆ ಅಲ್ಲಿಂದ ಹಂಗೆ ಹೋಗ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಥರ ತೆಗಿಯೋದ. ನೀವೇನು ಕಾಲಮ್ ಕುಣ್ಸೋದು ಏನು ಮಾಡ್ತಿರಲ್ಲ, ಆ ನೈಋತ್ಯ ಮೂಲಿ ಇಲ್ಲ ಅದ, ಆ ನೈಋತ್ಯ ಮೂಲಿ ಫಸ್ಟ್ ಅಲ್ಲಿ ಕುಣ್ಸ್ಕೋಬೇಕು, ಅಲ್ಲಿಂದ ಹಿಂಗೆ ಬರ್ಬೇಕು, ಆಮೇಲೆ ಇದನ್ನ ಬರ್ಬೇಕು, ಲಾಸ್ಟಿಗೆ ನಿಮ್ಗೆ ಇದು ಕುಂಡಿರ್ಬೇಕು. ನೀವು ಬರ್ತೀರಲ್ಲ ಸರ್, ನಿಮಗೆ ಹೇಳಿದೀಗ ಇದು ಪ್ರೊಸೀಜರ್. ನೀವು ನಾಳೆ ಥರ ತುಂಬಬೇಕಾದ್ರೆ ಅಲ್ಲಿಂದ ತುಂಬಬೇಕು. ನಾವು ಥರ ತೆಗಿಯಕ್ಕೆ ಬಂದಾಗ ಇದ್ರೆ ಹೇಳ್ತೀವಿ ಅವ್ರಿಗೆ, ಸೌಕರ್ಯ ಒಂದು ಮಾತು ಹೇಳಿದ್ರೆ ನೀವು ಹೇಳ್ರಿ. ಥರ ತೆಗಿರಿ ಯಾರು ಬಂದ್ರೆ ಫಸ್ಟ್ ಈಶಾನ್ಯ ಮೂಲಿದ ಕಡಿಬೇಕ್ರಿ. ನೋಡ್ರಿ ಫಸ್ಟ್ ಇದು ಒಂದ್ರಿ, ಇದು ಒಂದು, ಇದು 1, ಇದು 2, ಅದು 3, 3, 4, 5, 6, 7, 8, 9, 10, 11, 12 ಕಡಿಗೆ ಹೋಗಿ ಅದು ಮುಗಿಬೇಕತ್ತಲ್ಲ. ನೈಋತ್ಯ ಮೂಲೆ ಲಾಸ್ಟ್ನೇ ಕಾಲಂ ಕುಂದ್ರ ಮುಂದೆ ಇದು ಲಾಸ್ಟ್ ಇದು ಅದೇನು ಲಾಸ್ಟ್ ಆಗಿರ್ತಲ್ಲ ಫಸ್ಟ್ ಅದು ರಿಪೀಟ್ ಆಗ್ಬೇಕು. ಅಂದ್ರೆ ಅದು ಆ ಮೂಲಿ ಲೋಡ್ ಬಿಡ್ಬೇಕು. ಆ ಲೋಡ್ ಬಿಡೋ ಉದ್ದೇಶದಿಂದ ಏನು ಮಾಡ್ತೀವಿ ನಾವು, ಅಲ್ಲಿಂದ ಅದನ್ನ ತುಂಬ್ಕೊಂತ ಬರ್ತೇವೆ. ನೀವು ಆದಷ್ಟು ಇಲ್ಲಿ ಏನೈತಲ್ರಿ ಇದನ್ನ ಕಮ್ಮಿ ಮಾಡಿರಿ, ಭಾರ ಕಡಿಮೆ ಮಾಡಿದ್ರಪ್ಪ ಅಂತಂದ್ರೆ ನೀವು ಮನೆ ಬೇಗ ಮುಗಿತೈತಿ. ಇದು ತಲೆ ಇದ್ದಂಗೆ ರೀ, ತಲೆ ಮೇಲೆ ನಾವು ಭಾರ ಹಾಕ್ಕೊಂಡು ಮನೆ ಕಟ್ಟಕ್ಕೆ ಹೋದ್ವಿ ಅಂದ್ರೆ ಕಾಡ್ಸೋದು ಜಾಸ್ತಿ ಆಗ್ಬಿಡುತ್ತೆ. ನೋಡಿ ಮೊದ್ಲು ಅದನ್ನ ಡೌನ್ ಇಟ್ಕೊಂತ ಬರ್ಕೊಟ್ಬಿಡ್ರಿ ಅವ್ರಿಗೆ. ಬರ್ಕೊಡ್ತೀನಿ ಅಂದ್ರೆ ಕಾಲಮ್ ಬೇಸ್ ರೆಡಿ ಮಾಡಿಟ್ವಿ ಅಂದ್ರೆ ಕಾಲಮ್ ತೆಗೆದಾಗ ನಾ ಇಳಿಸಿ ಕಾಸು ಕಾಂಟ್ ಆಗಿ ಬರ್ತದೆ. ಈಗ ನಾಳೆ ನಿಮ್ಗೆ ಯಾಕಂದ್ರೆ ಈಗ ಅವ್ನು ರೆಡಿ ಆಗಲ್ಲ, ನೀರಿನ ಟ್ಯಾಂಕ್ ಇಲ್ಲೇ ಬರುತ್ತೆ ರೀ. ಈಗ ಏನು ಮನೆ ಬಂದತ್ತಲ್ರಿ, ಇದರಿಂದ ಹಿಂಗೆ ಇಲ್ಲಿ ಕೊಡ್ಸಕ್ಕೆ ಬರುತ್ತೆ ರೀ. ಕಿಶಾನ್ಯಕ್ಕೆ ಸೇಫ್ಟಿ ಟ್ಯಾಂಕ್ ಅಲ್ಲಿ ಬರುತ್ತೆ, ಅಲ್ಲೇರ ಮಾಡ್ಕೊಳಕ್ ಬರುತ್ತೆ, ಇಲ್ಲಿ ವಾಯುಕಾರ ಮಾಡ್ಕೊಳಕ್ ಬರುತ್ತೆ. ಅಲ್ಲೇ ಮಾಡೋದು ಅಂದ್ರೆ ನಿಮ್ದು ಬಾತ್ರೂಮ್ ಇಲ್ಲಕತ್ತಲ್ರಿ, ಎಲ್ಲ ಇಲ್ಲೇ ಆಗ್ಬಿಡೋದು, ಆ ಥರ ಆಗುತ್ತೆ. ಮತ್ತು ಇದು ಹಿಂಗ ಬರ್ಬೇಕಲ್ಲ ನಿಮ್ಗೆ ವೇಸ್ಟ್ ಆಗುತ್ತೆ. ಅದೇ ನೀರಿನ ಟ್ಯಾಂಕ್ ಮಾಡಿ ಸೇಫ್ಟಿ ಟ್ಯಾಂಕ್ ಅದನ್ನ ನಿಮ್ಗೆ ಆಮೇಲೆ ಕೊಡ್ತೀನಿ. ಅದು ಸೇಫ್ಟಿ ಟ್ಯಾಂಕ್ ನೀರಿನ ಟ್ಯಾಂಕ್ ಬೇಕಾದ್ರೆ ನಿಮ್ಗೆ ಆಪ್ಷನ್ ಐತಿ, ಮಾಡ್ಕೋಬೋದು. ಹಾಂ ನೀರಿನ ಟ್ಯಾಂಕ್ ತೋರಿಸ್ಲೇನ್ರಿ, ನೀರಿನ ಟ್ಯಾಂಕಿಂದ ತೋರಿಸ್ಬಿಡ್ರಿ ಸರ್. ಗೊತ್ತಾಗುತ್ತೇನ್ರಿ? ನೀವು ಕರ್ಕೊಂಡು ಹೋಗ್ರಿ, ಹಿಂಗೆ ಹೇಳ್ತಿದ್ದಾಳೆ ನಾನು ಇಷ್ಟು ರೂಪಾಯಿ ಮುಗಿಲಿ ಗೌರ್ಮೆಂಟ್ ಇಂಜಿನಿಯರ್ ಆಯ್ತು. ಅದಕ್ಕೆ ಎಷ್ಟು ಫೀಸ್? ಇಲ್ಲಿಂದ ಕೊಂಡ್ರೆ ನೀರಿನ ಟ್ಯಾಂಕ್ ಎಷ್ಟು ನಿಮ್ಗೆ ಎಷ್ಟು 6 ಸೈಜ್ ನೋಡ್ಕೊಂಡು ಬರ್ತೀನಿ. 6 ಫೂಟ್ ಹಿಂಗೆ ರೀ, 10 ಫೂಟ್ ಹಿಂಗೆ.
ಹೊಸಣ್ಣರೇ ಡೀಪ್ ಎಷ್ಟು ಸರ್ ಡೀಪ್ 9 ಫುಟ್ ರೀ 9 ಫುಟ್ ರಗಡ ಆಗತ್ರಿ ಸರ್ ಹಾಂ ಭಾಳ ಹತ್ರ ಫೌಂಡೇಶನ್ ಹಾಕಿ ಮತ್ತು ಇವ್ರಿಗೆ 2-3 ಟ್ಯಾಂಕ್